ನಮಸ್ಕಾರ ವೀಕ್ಷಕರೇ, ನಾನು ಪ್ರಸನ್ನ ದೊಡ್ಡಗುಣಿ. ಕರ್ನಾಟಕದಲ್ಲಿ ಟೂರಿಸಂ ಸ್ಪಾಟ್ ಅಂದ್ರೆ ಅದು ಮೈಸೂರು ಅಂದ್ರೆ ಚಾಮುಂಡಿ ಬೆಟ್ಟ, KRS, ಝೂ, ಅರಮನೆ ಸೇರಿದಂತೆ ಹಲವು ರೀತಿಯ ವಿಶೇಷತೆಗಳನ್ನ ನೀವು ನೋಡ್ತಾನೆ ಇರ್ತೀರಿ. ಅದ್ರ ಜೊತೆಲಿ ಇತ್ತೀಚೆಗೆ ಶುರುವಾಗ್ತಾ ಇದೆ ಹಳೆಯ ಕಾರುಗಳ ಒಂದು ಅತ್ಯದ್ಭುತವಾದಂತಹ ಪಯಣ. ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಹೋಗುವಂತಹ ಮಾರ್ಗದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಪಯಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿದೆ. 1904ರಲ್ಲಿ ಆರಂಭವಾದಂತಹ ಕಾರುಗಳಿಂದ ಹಿಡಿದು 2022ರವರೆಗೆ ಇರುವಂತಹ ಎಲ್ಲ ಕಾರುಗಳ ವಸ್ತು ಪ್ರದರ್ಶನವನ್ನ ಇಟ್ಟಿದ್ದಾರೆ. ಲಂಡನ್ ಇರ್ಬೋದು, ಅಮೆರಿಕ ಇರ್ಬೋದು, ಜರ್ಮನಿ ಇರ್ಬೋದು, ಭಾರತದ ಮೊದಲ ಕಾರ್ ಇರ್ಬೋದು, ಎಲ್ಲ ಕಾರುಗಳನ್ನು ಕೂಡ ಅಲ್ಲಿ ವಸ್ತು ಪ್ರದರ್ಶನವನ್ನ ಇಟ್ಟಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಳಸಿರುವಂತಹ ಕಾರು ಅಲ್ಲಿ ನೀವು ನೋಡಬಹುದು. ಮಹಾತ್ಮ ಗಾಂಧೀಜಿ ಅವರು ಬಳಸಿರುವಂತಹ ಕಾರನ್ನು ನೀವು ನೋಡಬಹುದು. ವೀರೇಂದ್ರ ಹೆಗಡೆ ಅವರು ವಿದ್ಯಾರ್ಥಿಗಳಾಗಿದ್ದಾಗ ಓಡಿಸಿದಂತಹ ಕಾರುಗಳಿರ್ಬೋದು, ರಾಜರುಗಳು ಆಡಳಿತದಲ್ಲಿದ್ದಂತಹ ಕಾರುಗಳಿರ್ಬೋದು, ಆ ರಾಜರ ಕಾಲದಲ್ಲಿದ್ದಂತಹ ಬ್ರಿಟಿಷರು ಬಳಕೆಯನ್ನ ಮಾಡ್ತಾ ಇದ್ದಂತಹ ಯುದ್ಧ ಟ್ಯಾಂಕರ್ಗಳಿರಬಹುದು, ದೊಡ್ಡ ದೊಡ್ಡ ಲಾರಿಗಳಿರ್ಬೋದು, ಹಿಂದೆ ಹೇಗೆಲ್ಲ ವೆಹಿಕಲ್ಗಳು ಇತ್ತು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ವಿಶೇಷವಾಗಿ ಈ ಒಂದು ವಸ್ತು ಪ್ರದರ್ಶನ ಒಳಗೊಂಡಿರುವಂಥದ್ದು. ಅದರಲ್ಲೂ ಇತ್ತೀಚಿನ ಹುಡುಗರಿಗೆ ಅಥವಾ ಇತ್ತೀಚಿನ ಮಕ್ಕಳಿಗೆ ನೀವು ಇದನ್ನ ತೋರಿಸಿದ್ರೆ ಖಂಡಿತವಾಗ್ಲೂ ಹಿಂದೆ ಹೇಗೆಲ್ಲ ವಾಹನಗಳಿತ್ತು, ಹೇಗೆಲ್ಲ ಕಾರುಗಳಿತ್ತು ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡ್ತಾ ಹೋಗ್ಬೋದು. ಅವತ್ತಿನ ಕಾಲದಲ್ಲೇ ಬೆನ್ಸ್ ಕಾರನ್ನ ಕೂಡ ರೆಡಿ ಇದ್ದಿದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಹಾಗಾಗಿ ಡೋಂಟ್ ಮಿಸ್, ಪಯಣಕ್ಕೆ ನೀವು ಒಂದ್ಸರಿ ಹೋಗಿ ಬರಲೇಬೇಕು. ಮೈಸೂರಿಂದ ಕೇವಲ ಒಂದು 10-12 ಕಿಲೋಮೀಟರ್ನಲ್ಲಿ ಶ್ರೀರಂಗಪಟ್ಟಣ ಸರ್ವಿಸ್ ರೋಡ್ನಲ್ಲಿ ಪಯಣ. ವಿಂಟೇಜ್ ಕಾರ್ ಮ್ಯೂಸಿಯಂ, ಇದನ್ನು ನೀವು ಪ್ರತಿಯೊಬ್ಬರು ನೋಡಬೇಕಾದದ್ದು. ಅದರಲ್ಲೂ ವಯಸ್ಸಾದವರು ಮತ್ತು ಮಕ್ಕಳು ಒಂದು ಡೇ ಔಟಿಂಗಿಗೆ ಚೆನ್ನಾಗಿದೆ. ಇದರಲ್ಲಿ ತುಂಬ ಭಾರತದಲ್ಲಿ ಉಪಯೋಗಿಸಿದ ಹಳೆ ಕಾರ್ಗಳು, 3 ವರ್ಷದಿಂದ ಹಳೆ ಕಾರ್ಗಳೇನಿದೆ ಅದೆಲ್ಲ ಕಲೆಕ್ಷನ್ ಇದೆ. ಇದು ಮುಂಚೆ ಧರ್ಮಸ್ಥಳದಲ್ಲಿ ಕಾರ್ ಮ್ಯೂಸಿಯಂ ಅಲ್ಲಿ ಥರ ಅದೆಲ್ಲ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಯಾರೆಲ್ಲ ಬೆಂಗಳೂರಿನ ಮೈಸೂರಿಗೆ ಓಡಾಡ್ತಿದ್ರು ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.